ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಆಯಿತು ಅಂತೇಳಿ ಈ ಒಂದು ಟಾಪಿಕಲ್ಲಿ ಇರುವಂಥ ಒಂದು ವಿಷಯ ಆಗಿರ್ತೈತೆ. ಆ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳು ನಾನು ಮಾಡಾಕಿದ್ದೆ ನಮ್ಮ ಚಾನಲಲ್ಲಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಹಾಗೆ ನಿಮ್ಮ ದೈಹಿಕ ಶಿಕ್ಷಣದ ಒಂದು ಪರೀಕ್ಷೆಗೆ ಈ ಒಂದು ಎಲ್ಲ ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಪ್ಪ ಮತ್ತು ಮೊಹೆಂಜೊದಾರೋ ಕಾಲದಲ್ಲಿ ಜನರು ತಮ್ಮ ದೇಹದಾರ್ಢ್ಯತೆಯನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂದರೆ ಶಾರೀರಿಕ ಮತ್ತು ಅಂಗವರ್ಧನ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದರು. ಹರಪ್ಪ ಮತ್ತು ಮೊಹೆಂಜೊದಾರೋ ಕಾಲದಲ್ಲಿ ಜನರು ತಮ್ಮ ದೇಹದಾರ್ಢ್ಯತೆ ಅಭಿವೃದ್ಧಿ ಮಾಡ್ಕೋಬೇಕು, ನಮ್ಮ ಬಾಡಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತೇಳಿ ಏನು ಮಾಡ್ತಾಯಿದ್ರು ಅಂದರೆ ಶಾರೀರಿಕ ಮತ್ತು ಅಂಗವರ್ಧನ ಚಟುವಟಿಕೆಗಳಲ್ಲಿ ಸದಾ ತೊಡಗ್ತಾಯಿದ್ದರು. ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಡುವಂತೆ ಪ್ರಾಚೀನ ನಾಗರಿಕತನದ ಕೊರತೆ ಏನಿದೆ ಅಂತಂದರೆ, ಆವಾಗ ಪ್ರಾಚೀನ ಸಮಯದಲ್ಲಿ ಜನರು ಏನು ಮಾಡ್ತಾಯಿದ್ರು, ಸಂಸ್ಕೃತಿ ಮತ್ತು ರಾಜಕೀಯ ಸಾಧನಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ದಾಖಲೆ ಅಂದರೆ ಲಿಖಿತ ರೂಪದ ದಾಖಲೆ ಇಟ್ಟಿರಲಿಲ್ಲ. ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಡುವಂತಹ ದೈಹಿಕ ಶಿಕ್ಷಣವನ್ನು ನಾವು ಏನು ಮಾಡ್ತೀವಿ, ಮುಖ್ಯವಾಗಿ 2 ಹಂತಗಳಲ್ಲಿ ನಾವು ತಿಳ್ಕೊತೀವಿ. ಆ 2 ಹಂತಗಳು ಯಾವೆಂದರೆ, ಒಂದು ವೇದಿಕ ಅವಧಿ, ಇನ್ನೊಂದು ಎಪಿಕ್ ಅವಧಿ. ವೇದಿಕ ಅವಧಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರು ಅಧಿಕವಾಗಿ ವೇದ ಕಾಲಕ್ಕೆ ಸಂಬಂಧಪಡುವಂಥವರಾಗಿರ್ತಿರೋರು. ಇವ್ರ ಕಾಲ ಬಂದುಬಿಟ್ಟು ಕ್ರಿಸ್ತಪೂರ್ವ 2000ರಿಂದ 1000 ಕಾಲ ನಾವು ನೋಡ್ತೀವಿ. ಈ ಅವಧಿಯಲ್ಲಿ ದೇಹದಾರ್ಢ್ಯತೆಗಾಗಿ ಶಾರೀರಿಕ ಚಟುವಟಿಕೆಗಳಲ್ಲಿ ಅವರು ತೊಡಗ್ತಾಯಿದ್ದರು. ಹಾಗಾದರೆ ಆತ್ಮಪರಿಶುದ್ಧತೆಗಾಗಿ ಏನು ಮಾಡ್ತಾಯಿದ್ರು ಅಂದರೆ, ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು, ಯೋಗಾಸನ ಮಾಡ್ತಾಯಿದ್ರು. ಹೀಗೆ ಮುಂತಾದ ಚಟುವಟಿಕೆಗಳಲ್ಲಿ ಏನು ಮಾಡ್ತಾಯಿದ್ರು ಅವರು, ವೇದಿಕ ಜನಾಂಗರು ಅವರು ತೊಡಗ್ತಾಯಿದ್ರು. ಆರ್ಯರು ಸಹನಶೀಲತೆ ಉಳ್ಳವರಾಗಿದ್ದರು. ಯುದ್ಧದಲ್ಲಿ ಒಂದು ಆಸಕ್ತಿಯನ್ನು ಕೂಡ ಹೊಂದಿದವರಾಗಿದ್ದರು. ವಿಶೇಷವಾಗಿ ಕ್ಷತ್ರಿಯರಾಗಿದ್ದರು. ಯುದ್ಧದ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ ಈ ಒಂದು ಆರ್ಯರು ಪಡೆದುಕೊಂಡಿದ್ದರು. ಇಸ್ವಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು ಎಕ್ಸಾಮಲ್ಲಿ. ಇವಾಗ 2ನೇ ಅವಧಿ ಬಂದುಬಿಟ್ಟು ಅದು ಎಪಿಕ್ ಅವಧಿ. ಇವರ ಅವಧಿ ಬಂದುಬಿಟ್ಟು 1000ರಿಂದ ಕ್ರಿಸ್ತಪೂರ್ವ 1000ರಿಂದ 600ವರೆಗೂ ಈ ಅವಧಿ ಕಂಡು ಬರ್ತೈತೆ. ರಾಮಾಯಣ ಮತ್ತು ಮಹಾಭಾರತದ ಗ್ರಂಥಗಳಿಂದ ಏನಾಗಿದೆ, ಈ ಒಂದು ಎಪಿಕ್ ಅವಧಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಶಿಕ್ಷಣದ ಪದ್ಧತಿಯಲ್ಲಿ ಏನಾಗಿತ್ತು, ಶಿಲ್ಪಕಲೆ ವ್ಯಾಸಂಗದೊಂದಿಗೆ ದೈಹಿಕ ಶಿಕ್ಷಣಕ್ಕೆ ಏನು ಮಾಡ್ತಾಯಿದ್ರು, ಆಗಿನ ಜನರು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾಯಿದ್ರು. ಧನುರ್ವಿದ್ಯೆ ಆಗಿರ್ಬೋದು, ಚಕ್ರ ಎಸೆತ ಆಗಿರ್ಬೋದು, ಕತ್ತೆ ಭರಸೆ ಆಗಿರ್ಬೋದು, ಕುಸ್ತಿ, ಕುದುರೆ ಸವಾರಿ, ರಥಸ್ಪರ್ಧೆ ಮುಂತಾದ ಚಟುವಟಿಕೆಗಳಲ್ಲಿ ಏನು ಮಾಡ್ತಾಯಿದ್ರು, ಅಧಿಕವಾಗಿ ಇವರು ಭಾಗವಹಿಸ್ತಾಯಿದ್ರು. ಪ್ರಾಚೀನ ಕಾಲದ ಮಹಾನ್ ಯೋಧನಾದಂತಹ ರಾಮ ಆಗಿರ್ಬೋದು, ರಾವಣ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಮೇಘನಾಥ ಆಗಿರ್ಬೋದು, ಅರ್ಜುನ, ಕೃಷ್ಣ, ಬಲರಾಮ, ದ್ರೋಣ ಮುಂತಾದವರು ಏನು ಮಾಡ್ತಾಯಿದ್ರು, ತಮ್ಮ ಅಗಾಧ ತೋಳ್ಬಲದಿಂದ ಹಾಗೂ ಉಪಯೋಗಿಸುತ್ತಿದ್ದ ಆಯುಧಗಳಿಂದ ಏನಾಗಿದ್ರು, ಅವರು ಪ್ರಖ್ಯಾತರಾಗಿದ್ದರು. ಅವರವರ ಒಂದು ಕೆಲಸದಿಂದ ಅವರು ಏನಾಗಿದ್ದರು, ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದರು. ಉದಾಹರಣೆ ಹೇಳಬೇಕಾದ್ರೆ, ಧನುರ್ವಿದ್ಯೆಯಲ್ಲಿ ಅರ್ಜುನ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದ, ಕುಸ್ತಿಯಲ್ಲಿ ಭೀಮ ಪ್ರಸಿದ್ಧಿ ಪಡ್ಕೊಂಡಿದ್ದ, ಕೊಡಲೆ ಚಲನೆ ಮಾಡುವುದರಲ್ಲಿ ರಾವಣ ಪ್ರಸಿದ್ಧಿ ಪಡ್ಕೊಂಡಿದ್ದ, ಸುದರ್ಶನ ಚಕ್ರದಲ್ಲಿ ಕೃಷ್ಣ ಪ್ರಸಿದ್ಧಿ ಪಡ್ಕೊಂಡಿದ್ದ. ಹೀಗೆ ತಮ್ಮ ಕೆಲಸದಲ್ಲಿ ಅವರು ಏನು ಮಾಡಿದ್ರು, ಅಗಾಧವಾದಂಥ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದರು. ವಿಶ್ವದ ಇತಿಹಾಸದಲ್ಲಿ ಇವರಿಗೆ ಇನ್ನೂ ಕೂಡ ಯಾರೂ ಸರಿಸಮಾನರಾಗಿ ಇರಲಿಲ್ಲ. ಈ ಅವಧಿಯಲ್ಲಿ ದೈಹಿಕ ಶಿಕ್ಷಣವನ್ನು ಯಾರು ಬೋಧಿಸ್ತಾ ಇದ್ರು ಅಂದರೆ, ಪರ್ಟಿಕ್ಯುಲರಾಗಿ ದೈಹಿಕ ಶಿಕ್ಷಕರು ಇರಲಿಲ್ಲ. ಆವಾಗ ಅನುಭವಿ ಶಿಕ್ಷಕರೇ ಏನು ಮಾಡ್ತಾಯಿದ್ರು, ಈ ಒಂದು ದೈಹಿಕ ಶಿಕ್ಷಣ ಪಠ್ಯಕ್ರಮವನ್ನು ಬೋಧಿಸ್ತಾಯಿದ್ರು. ವ್ಯಾಸಂಗಕ್ಕಾಗಿ ಅವಾಗ ಏನು ಮಾಡ್ತಾಯಿದ್ರು, ಶಾಲೆಯ ಕಾಲೇಜುಗಳು ಇರಲಿಲ್ಲ. ಅವರು ಗುರುಕುಲ ಪದ್ಧತಿ ಅವಾಗ ಏನಾಯ್ತಿತ್ತು, ಅಸ್ತಿತ್ವದಲ್ಲಿತ್ತು. ಗುರುಕುಲ ಅಂದರೆ ಗುರು ಇದ್ದಲ್ಲಿಗೆ ಶಿಷ್ಯರೋಗಿ ಕಲಿಯೋದು. ರಾಜಮನೆತನಕ್ಕೆ ಸಂಬಂಧಪಡುವಂತಹ ಅನೇಕ ಜನರು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಒಂದು ವಿಕಾಸತೆಗಾಗಿ ಏನು ಮಾಡ್ತಾಯಿದ್ರು ಅಂದರೆ, ತಮ್ಮ 25ನೇ ವರ್ಷದಲ್ಲಿ ಗುರುಕುಲಕ್ಕೆ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದರು. ಗುರುಕುಲದಲ್ಲಿ ಹೋಗಿ ತರಬೇತಿಯನ್ನು ಪಡ್ಕೊಳ್ತಾಯಿದ್ರು. ಈ ಅವಧಿಯಲ್ಲಿ ಅವರು ಏನು ಕಲಿತಾ ಇದ್ರು ಅಂದರೆ, ಪಗಡಿ ಆಟ ಕಲಿತಾಯಿದ್ರು. ಪಗಡಿ ಆಟ ಏನಾಗಿತ್ತು, ಅತಿ ಜನಪ್ರಿಯವಾದಂಥ ಒಂದು ಮನೋಲ್ಲಾಸದ ಕ್ರೀಡೆಯಾಗಿತ್ತು. ಮಹಾಭಾರತ ಯುದ್ಧಕ್ಕೂ ಇದೇ ಪ್ರಮುಖ ಕಾರಣ. ಮಹಾಭಾರತ ಯುದ್ಧ ಆಗಬೇಕಾದ್ರೆ ಈ ಪಗಡಿ ಆಟ ಏನಾಗುತ್ತೆ, ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದೀನಿ. ಅದನ್ನು ನಮಗೆಲ್ಲ ಗೊತ್ತಿರ್ತೈತೆ. ಈ ಅವಧಿಯ ಅಂತಿಮ ಘಟ್ಟದಲ್ಲಿ ಅನೇಕ ಪ್ರಮುಖ ಶಿಕ್ಷಣ ಕೇಂದ್ರಗಳು ಸಹ ಸ್ಥಾಪನೆ ಆಗ್ತವೆ. ಅವು ಯಾವ್ಯಾವ ಸ್ಥಾಪನೆ ಆಗಿದ್ವು ಅಂದರೆ, ಪಾಟಲಿಪುತ್ರ ಆಗಿರ್ಬೋದು, ತೈಲ ಮತ್ತು ಮಥಿಲ, ಇವೆಲ್ಲ ಏನಾಗಿದ್ವು, ಶಿಕ್ಷಣ ಕೇಂದ್ರಗಳು ಅಂತೇಳಿ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಯಾವ್ಯಾವ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು ಎಪಿಕ್ ಅವಧಿಯಲ್ಲಿ ಅಂದರೆ, ಅದು ಪಾಟಲಿಪುತ್ರ, ತೈಲ, ಮಥಿಲ. ಮತ್ತು ಏನು ಮಾಡ್ತಿದ್ರು, ಬೇಟೆ, ನೃತ್ಯ ಮತ್ತು
ಸಂಗೀತ ಮುಂತಾದ ಚಟುವಟಿಕೆಗಳಲ್ಲಿ ಕೂಡ ಏನು ಮಾಡ್ತಾರೆ ಇವರು ಭಾಗವಹಿಸ್ತಾಯಿದ್ರು. ಅವ್ರ ಹವ್ಯಾಸ ಕೂಡ ಆಗಿದ್ವು ಇವು. ಬೇಟೆಯಾಡೋದಾಗಿರ್ಬೋದು, ನೃತ್ಯ ಮಾಡೋದಾಗಿರ್ಬೋದು, ಸಂಗೀತ ಕೇಳೋದಾಗಿರ್ಬೋದು, ಹಾಡೋದಾಗಿರ್ಬೋದು, ಇವೆಲ್ಲ ಏನಿದೆ ಅವ್ರದ್ದು ಹವ್ಯಾಸ ಒಂದು ಚಟುವಟಿಕೆಗಳಾಗಿದ್ವು. ವಿಶೇಷವಾಗಿ ಅದರಲ್ಲಿ ಶಾರೀರಿಕ ಚಟುವಟಿಕೆಯಿಂದ ಕುಸ್ತಿ ಮನೋಲ್ಲಾಸ ದೃಷ್ಟಿಯಿಂದ ಶಾರೀರಿಕ ಒಂದು ಸಂಬಂಧಪಟ್ಟಂತೆ ಕುಸ್ತಿ ಮಾಡ್ತಾಯಿದ್ರು ಅವರು. ಮನೋಲ್ಲಾಸಕ್ಕಾಗಿ ನೃತ್ಯ ಮಾಡ್ತಾಯಿದ್ರು. ಇವುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಅವರು. ಹಾಗಾದರೆ ಈ ವೇದಿಕ ಅವಧಿ ಮತ್ತು ಎಪಿಕ್ ಅವಧಿಗೆ ಸಂಬಂಧಪಟ್ಟಂಥ MCQ ಕೂಡ ಇದೇ ತರಗತಿಯಲ್ಲಿ ನೋಡೋಣ. ಯಾಕಂದರೆ ಇದು ಲೆಸನ್ ಚಿಕ್ಕದಿರೋದ್ರಿಂದ ಇದನ್ನು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಪ್ರಾಚೀನ ಭಾರತದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ದೊರಕುವುದು ಇವುಗಳ ಶೋಧನೆಯಿಂದ. ಯಾವುದಂದ್ರೆ ಶೋಧನೆಯಿಂದ ನಾವು ದೊರಕುತ್ತದೆ ಮಾಹಿತಿ ಅಂದರೆ ಒಂದು ಹರಪ್ಪ ಮತ್ತು ಮೊಹೆಂಜೊದಡೋದ ಒಂದು ನಾಗರಿಕತೆಯಿಂದ ಈ ಒಂದು ಮಾಹಿತಿ ನಮಗೆ ಸಿಗ್ತೈತೆ. ಪ್ರಾಚೀನ ಭಾರತದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಡುವಂತೆ ನಮ್ಮ ಪ್ರಾಚೀನ ನಾಗರಿಕತನದ ಕೊರತೆ ಏನಿತ್ತು ಅವಾಗ ಅಂದರೆ ಲಿಖಿತ ದಾಖಲೆಗಳು ಇರಲಿಲ್ಲ. ಸಂಸ್ಕೃತಿ ಮತ್ತು ರಾಜಕೀಯದ ಬಗ್ಗೆ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಅವಾಗ ಕಂಡುಬರ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಕೊರತೆ ಅಂತೇಳಿ ನಾವು ಹೇಳ್ಬೋದು. ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡಲು ಇರುವಂಥ 2 ಅವಧಿಗಳು ಯಾವುವು ಅಂದರೆ ಅದೇ ಒಂದು ವೇದಿಕ ಅವಧಿ, ಇನ್ನೊಂದು ಎಪಿಕ್ ಅವಧಿ. ವೇದಿಕ ಅವಧಿ ಏನು ಮಾಡ್ತೀವಿ 2000ರಿಂದ ಕ್ರಿಸ್ತಪೂರ್ವ 2000ರಿಂದ 1000 ಕಂಡು ಬರ್ತೈತೆ. ಹಾಗೆ ಎಪಿಕ್ ಅವಧಿ 1000ರಿಂದ ಕ್ರಿಸ್ತಪೂರ್ವ 1000ರಿಂದ 600ರವರೆಗೆ ಕಂಡು ಬರ್ತೈತಿ. ಇಸ್ವಿಕ್ಕೆ ಹೇಳ್ತಾರೆ, ನೆನ್ಪಿಟ್ಕೋಬೇಕು. ವೇದಿಕ್ ಕಾಲಕ್ಕೆ ಸಂಬಂಧಪಟ್ಟವರು ಯಾರು? ವೇದಿಕ್ ಕಾಲದಲ್ಲಿ ಸಂಬಂಧಪಟ್ಟ ಅಂದರೆ ವೇದಿಕ ಅವಧಿಯಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂದರೆ ಆರ್ಯರು ಪ್ರಮುಖ ಪಾತ್ರ ವಹಿಸ್ತಾರೆ. ಇವರು ದೇಶದಿಂದ ಬಂದಿರ್ತಾರೆ. ಎಪಿಕ್ ಅವಧಿಯಲ್ಲಿ ಅತಿ ಜನಪ್ರಿಯವಾದಂಥ ಮನೋಲ್ಲಾಸದ ಆಟ ಯಾವುದಂದರೆ ಅದು ಪಗಡೆ ಆಟ. ಅತಿ ಜನಪ್ರಿಯವಾದಂಥ ಆಟ ಆಗಿರ್ತದೆ ಅವರಿಗೆ. ಭಾರತದಲ್ಲಿ ವೇದಿಕ್ ಕಾಲದ ಅವಧಿ ಎಷ್ಟು ಅಂತ ಕೇಳಿದರೆ ಇಲ್ಲಿ ಬಂತು ನೋಡಿರಿ, 2000ರಿಂದ 1000. ಕ್ರಿಸ್ತಪೂರ್ವ ನೆನ್ಪಿಟ್ಕೋಬೇಕು. ಮತ್ತು ಕ್ರಿಸ್ತಶಕ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕ್ರಿಸ್ತಪೂರ್ವ 2000ರಿಂದ 1000. ವೇದಿಕ್ ಅವಧಿಯಲ್ಲಿ ಆತ್ಮಪರಿಶುದ್ಧತೆಗಾಗಿ ಮಾಡುತ್ತಿದ್ದ ಚಟುವಟಿಕೆ ಯಾವುದಂದರೆ ಸೂರ್ಯ ನಮಸ್ಕಾರ ಮತ್ತು ಯೋಗಾಸನ ಮಾಡ್ತಾಯಿದ್ರು ಅವಾಗ. ಎಪಿಕ್ ಅವಧಿಯಲ್ಲಿ ಜನರು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ವಿಕಾಸತೆಗಾಗಿ 25ನೇ ವರ್ಷದ ತನಕ ಎಲ್ಲಿ ಇರ್ತಾಯಿದ್ರು ಅವರು ಅಂದರೆ ಅವರು ಗುರುಕುಲದಲ್ಲಿ ಇರ್ತಾಯಿದ್ರು. ಎಪಿಕ್ ಅವಧಿಯಲ್ಲಿ ರಾಜಮನೆತನದ ಜನಪ್ರಿಯ ಹವ್ಯಾಸಗಳು ಯಾವಾಗಿದ್ದವು ಅಂದರೆ ಬೇಟೆ ಆಗಿರ್ಬೋದು, ನೃತ್ಯ, ಸಂಗೀತ, ಇವೆಲ್ಲ ಏನಾಗಿದ್ದು ಅವ್ರ ಜನಪ್ರಿಯ ಕ್ರೀಡೆಗಳಾಗಿದ್ದವು ಅಥವಾ ಹವ್ಯಾಸಗಳಾಗಿದ್ದವು. ಎಪಿಕ್ ಅವಧಿಯಲ್ಲಿ ಶಾರೀರಿಕ ಮತ್ತು ಮನೋರಥ ದೃಷ್ಟಿಯಿಂದ ಹೆಚ್ಚಿನ ಪ್ರಾಧಾನ್ಯತೆ ಅದಕ್ಕೆ ನೀಡ್ತಾಯಿದ್ರು ಅವರು. ಅಂದರೆ ಶಾರೀರಿಕವಾಗಿ ಕುಸ್ತಿ ನೀಡಿದರೆ ಮಾನಸಿಕವಾಗಿ ಅದಕ್ಕೆ ನೀಡ್ತಾಯಿದ್ರು ಅಂದರೆ ಅವರು ನೃತ್ಯಕ್ಕೆ ನೀಡ್ತಾಯಿದ್ರು. ಎಪಿಕ್ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಂತಹ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವ್ಯಾವು ಅಂದರೆ ಮತಿಲ, ತೈಲ, ಪಾಟಲಿಪುತ್ರ. ಇವು ಎಪಿಕ್ ಅವಧಿಯಲ್ಲಿ ಕಂಡುಬರುವಂತಹ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿರ್ತವೆ. ಇಷ್ಟು ಏನಾಯಿತು ದೈಹಿಕ ಶಿಕ್ಷಣದ ಬೆಳವಣಿಗೆ ಆಯಿತು. ಮುಂದಿನ ಒಂದು ತರಗತಿಯಲ್ಲಿ ಆಧುನಿಕ ಭಾರತದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಬೆಳವಣಿಗೆ ಆಯಿತು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಎಪಿಕ್ ಅವಧಿ ಮತ್ತು ವೇದಿಕ ಅವಧಿ 2 ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.